ಇವತ್ತು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಬಹಳಷ್ಟು ಜನರಿಗೆ ಒಳಗಡೆಗೆ ಮಂದಿರ ಹೇಗಿದೆ ಅನ್ನುವಂಥದ್ರ ದೃಶ್ಯವನ್ನ ನಾನು ಇವತ್ತು ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನಿಮಗೆ ಮಂದಿರದ ಒಳಗಡೆಗೆ ಬಿಟ್ಟಿರುವಂತದ್ದೇ ನಮ್ಮ ಸೌಭಾಗ್ಯ. ಒಂದು ರೀತಿಯಾಗಿ ಬಾಲರಾಮನ ದರ್ಶನವನ್ನ ಮಾಡುವಂತದ್ದೇ ಒಂದು ರೀತಿಯಾಗಿ ಬಹಳ ಖುಷಿಯನ್ನ ಕೊಡುತ್ತೆ, ಸಮಾಧಾನ ಕೊಡುತ್ತೆ, ಭಕ್ತಿಯನ್ನ ಉಂಟು ಮಾಡುತ್ತೆ. ಸುಮಾರು ಈ ರಾಮ ಮಂದಿರದಲ್ಲಿ ಈಗ ಜನ ಬಂದಿದ್ದಾರೆ, ಬಿಟ್ಟಿದ್ದಾರೆ. ಇನ್ನೊಂದು ಕಡೆಗೆ ನಿಮ್ಮ ಮಂದಿರದಲ್ಲಿರುವಂತ ಬಾಲರಾಮನನ್ನ ನೋಡ್ತಾ ಇದ್ದೀರಾ. 51 ಇಂಚು ಎತ್ತರದಲ್ಲಿರುವಂತ ಬಾಲರಾಮ, ಅಂದ್ರೆ 4 ಅಡಿ 3 ಇಂಚು ಎತ್ತರದಲ್ಲಿರುವಂತ ಬಾಲರಾಮ. ಅದ್ಭುತವಾಗಿ ಮುಖವನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಒಂದು ಬಾರಿ ಕಣ್ಣು ಮುಚ್ಚಿದ್ರೂ ಸಹ ಅದೇ ಮುಖ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರತ್ತೆ. ಆ ರೀತಿಯಾಗಿ ಕೆತ್ತನೆಯ ಕೆಲಸವನ್ನ ನಮ್ಮ ಕರ್ನಾಟಕದ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಮಾಡಿದ್ದಾರೆ. ಈ ಮಂದಿರವನ್ನ ನಿಮಗೆ ತೋರಿಸಬೇಕು, ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಈ ದೃಶ್ಯಗಳು ಈಗಾಗಲೇ ನೋಡಿರ್ತೀರಾ. ಮತ್ತೊಂದಿಷ್ಟು ದೃಶ್ಯಗಳನ್ನ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ತುಂಬಾ ಜನ ಇದ್ದಾರೆ, ತಳ್ಳಾಟ ನೂಕಾಟ ಇದೆ. ಎಲ್ಲರಿಗೂ ಕೂಡ ಬಾಲರಾಮನನ್ನ ನೋಡಬೇಕು ಅನ್ನುವಂತಹ ಆಸೆ ಇದೆ. ನಿಮಗೆ ಈ ದೃಶ್ಯದಲ್ಲಿ ನೋಡುವಂತ ಕೆಲಸವನ್ನ ಬಾರಿಸ್ತೀನಿ. ನಿಮಗೆ ಬಹಳ ಕಷ್ಟ ಇದೆ ಅಲ್ಲಿ ಹೋಗೋದು, ಬಟ್ ಆದ್ರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಬಟ್ ನಿಮಗೆ ಮಂದಿರದ ಒಂದಿಷ್ಟು ದೃಶ್ಯಗಳನ್ನ ನಿಮಗೆ ತೋರಿಸ್ಬೇಕು. ಬಹಳ ಹೇಳ್ತಾ ಇದ್ರು ಕೆತ್ತನೆಯ ಕೆಲಸ ಹೇಗಿದೆ, ಯಾವ ರೀತಿಯಾಗಿದೆ ಅಂತ ಹೇಳಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಮಂದಿರದ ಒಳಗಡೆಗೆ ಒಟ್ಟು 5 ಮಂಟಪಗಳು ಇದಕ್ಕೆ ಬರುತ್ತೆ. ಈ 5 ಮಂಟಪಗಳಲ್ಲಿ ನಿಮಗೆ ನೃತ್ಯ ಮಂಟಪ, ರಂಗಮಂಟಪ, ಸಭಾ ಮಂಟಪ, ಪ್ರಾರ್ಥನಾ ಮಂಟಪ, ಕೀರ್ತನಾ ಮಂಟಪ ಅಂತ ಹೇಳಿ ಒಟ್ಟು 5 ಮಂಟಪಗಳು ಬರುತ್ತೆ. ನಾವೀಗ ಗರ್ಭಗುಡಿಯಿಂದ ಇನ್ನೊಂದು ಮಂಟಪದಲ್ಲಿದ್ದೀವಿ. ಒಟ್ಟು 5 ಮಂಟಪಗಳು ನಿಮಗೆ ಕಾಣಿಸಿಕೊಳ್ಳುತ್ತೆ. ತುಂಬಾ ದೊಡ್ಡದಾಗಿರುವಂತಹ ಮಂದಿರ ಇದು. ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಾಗಲೂ ಕೂಡ ಅದನ್ನ ನೋಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಇದನ್ನ ಮಾಡಿದ್ದಾರೆ. ಇನ್ನೂ ಕೂಡ ಕೆತ್ತನೆ ಕೆಲಸ ಬಾಕಿ ಇದೆ. ಸೊ ಹಾಗಾಗಿ ಮೇಲ್ಭಾಗದಲ್ಲಿದೆ. ಆಮೇಲೆ ಈ ಕೆತ್ತನೆಯ ಬಗ್ಗೆ ಮಾತನಾಡ್ತಾ ಇದ್ರಲ್ವಾ, ನೋಡಿ ಅಲ್ಲಿ ಒಂದೊಂದೇ ದೃಶ್ಯಗಳು ಕಂಬಗಳಲ್ಲಿ ನಿಮಗೆ ಕಾಣಿಸುತ್ತೆ. ಮೇಲ್ಭಾಗದಲ್ಲೂ ಕೂಡ ಕೆತ್ತನೆಯ ಕೆಲಸಗಳನ್ನ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ಫಿನಿಶಿಂಗ್ ವರ್ಕ್ ಅಂತ ಇರುತ್ತೆ, ಕೊನೆಯದಾಗಿ ಅದನ್ನ ಟಚ್ ಮಾಡೋದು. ಆಮೇಲೆ ಪ್ರತಿಯೊಂದು ಬಾಗಿಲುಗಳೇನಿದೆ, ಪ್ರತಿಯೊಂದು ಬಾಗಿಲೂ ಕೂಡ ನಿಮಗೆ ಬಂಗಾರದ್ದೇ ಆಗಿದೆ. ಪ್ರತಿಯೊಂದು ಬಾಗಿಲೂ ಕೂಡ ನಾವು ಮುಂಭಾಗದಲ್ಲಿ ಮಾತ್ರ ಹೇಳ್ತಾ ಇದ್ದಿದ್ದು, ಆದ್ರೆ ಇಲ್ಲ, ಎಲ್ಲವೂ ಕೂಡ ಬಾಗಿಲುಗಳು ಒಳಭಾಗದಲ್ಲಿ ಬಂಗಾರದ್ದೇ ಆಗಿದೆ. ನೋಡ್ತಾ ಇದ್ರೆ ನಯನ ಮನೋಹರವಾಗಿರುವಂತಹ ದೃಶ್ಯಗಳು ಫೈನಲ್ ಟಚ್ ಆದಂತ ಸಂದರ್ಭದಲ್ಲಿ ಇನ್ನೂ ಅದ್ಭುತವಾಗಿ ಕಾಣಿಸಿಕೊಳ್ಳುತ್ತೆ. ಅದು ಪೂರ್ವ ಮತ್ತು ಪಶ್ಚಿಮ ಉದ್ದ 380 ಅಡಿ ಇರುವಂತದ್ದು. ಸೊ ನಿಮಗೆ ಮಂದಿರದ ಈ ದೃಶ್ಯಗಳನ್ನ ನೋಡ್ತಾ ಇದ್ದಾಗಲೇ ಅನ್ಸುತ್ತೆ ಈಗಲೇ ಈ ಪ್ರಮಾಣದಲ್ಲಿ ರಶ್ ಇದೆ ಅಂತಂದ್ರೆ ಇನ್ನು ಹೋಗ್ತಾ ಹೋಗ್ತಾ ಯಾವ ಪ್ರಮಾಣದಲ್ಲಿ ಇರುತ್ತೆ. ಒಂದಿಷ್ಟು ನಿಯಮಗಳನ್ನ ತರ್ತಾರೆ, ಸಿಸ್ಟಮೆಟಿಕ್ ಆಗಿ ತರ್ತಾರೆ. ಈ ರೀತಿ ಎಲ್ಲ ಆಗ್ಲಿಕ್ಕಿಲ್ಲ. ನೋಡಿ ಅಲ್ಲಿ ಮಾಧ್ಯಮಗಳಲ್ಲೆಲ್ಲ ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಮೊಬೈಲ್ ಹಿಡ್ಕೊಂಡಿದ್ದಾರೆ, ಕ್ಯಾಮ್ರಾಗಳನ್ನ ಹಿಡ್ಕೊಂಡಿದ್ದಾರೆ. ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಪೂರ್ವ ಪಶ್ಚಿಮವಾಗಿ ಉದ್ದ 380 ಅಡಿ ಇದೆ, ಅಗಲ 250 ಅಡಿ ಇದೆ ಮತ್ತು ಎತ್ತರ 161 ಅಡಿ ಅಳತೆಯಲ್ಲಿ ಮಂದಿರ ನಿರ್ಮಾಣವಾಗಿರೋದು. ಇದು ಪರಂಪರಾನುಗತ ಶೈಲಿಯಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ ಮಂದಿರವನ್ನ. ಸೊ ಪ್ರತಿ ಮಹಡಿಯ ಎತ್ತರ ಕೂಡ 20 ಅಡಿ ಇದಕ್ಕಿದೆ. ಒಟ್ಟು 392 ಸ್ತಂಭಗಳು ಮತ್ತೆ 44 ಬಾಗಿಲುಗಳು ಇದಕ್ಕೆ ಇರೋದು. ಸೊ ಹಾಗಾಗಿ ಈ ಮಂದಿರದ ಇನ್ನೊಂದಿಷ್ಟು ವಿಶೇಷತೆಗಳನ್ನ ನಿಮಗೆ ಹೇಳಲೇಬೇಕು. ಸೊ ಈ ನೆಲಮಹಡಿಯ ಗರ್ಭಗೃಹದಲ್ಲಿ ಶ್ರೀರಾಮ ಬಾಲಲಲ್ಲ ಅಂತ ಕರಿತೀವಲ್ಲ, ನಮಗೆ ಬಾಲರಾಮ ವಿಗ್ರಹವನ್ನ ಮತ್ತು ಮೊದಲನೇ ಮಹಡಿಯ ಗರ್ಭಗುಡಿಯಲ್ಲಿ ಶ್ರೀರಾಮ್ ದರ್ಬಾರವನ್ನ ಇಟ್ಟಿದ್ದಾರೆ. ಸೊ ಹಾಗಾಗಿ ಒಂದೊಂದು ರೀತಿಯಲ್ಲಿದೆ. ಸ್ತಂಭಗಳು ಮತ್ತು ಬಾಗಿಲುಗಳ ಮೇಲೆ ದೇವಾದಿ ದೇವತೆಗಳನ್ನ ಎಲ್ಲ ಕೆತ್ತನೆಯ ಕೆಲಸವನ್ನ ಮಾಡಿದ್ದಾರೆ. ಸೊ 16.5 ಅಡಿ ಎತ್ತರವನ್ನ 32 ಮೆಟ್ಟುಗಳಲ್ಲಿ ಹತ್ತಿ ನಾವು ಮೇಲ್ಗಡೆಗೆ ಬರ್ತೀವಿ. ಇದಕ್ಕೆ ಪೂರ್ವ ದ್ವಾರದ ಮೂಲಕವಾಗಿ ಬಾಗಿಲಿರೋದು ಗರ್ಭಗುಡಿ. ಇನ್ನೊಂದು ಕಡೆಗೆ ಈ ಮಂದಿರದ ಸುತ್ತಲೂ ಕೂಡ ಹಲವು ಕಡೆಗಳಲ್ಲಿದೆ. 4 ಮೂಲೆಗಳಲ್ಲೂ ಕೂಡ ನಿಮಗೆ ಪಶ್ಚಿಮ ಮತ್ತು ಪೂರ್ವ ಮತ್ತು ದಕ್ಷಿಣ ಮತ್ತು ಉತ್ತರ ಈ ಭಾಗಗಳಲ್ಲಿ ನಿಮಗೆ ವಿಶೇಷವಾಗಿ ಕಾಣಿಸುವಂಥದ್ದು ಭಗವಾನ್ ಸೂರ್ಯ ಮತ್ತು ಭಗವಾನ್ ಶಂಕರ, ಭಗವಾನ್ ಗಣಪತಿ, ದೇವಿ ಭಗವತಿ. ದಕ್ಷಿಣ ದಿಕ್ಕಿನಲ್ಲಿ ಹನುಮಂತ ಮತ್ತು ಉತ್ತರ ದಿಕ್ಕಿನಲ್ಲಿ ಮಾತಾ ಅನ್ನಪೂರ್ಣೇಶ್ವರಿಯ ಮಂದಿರ ಇಲ್ಲಿದೆ. ಜೊತೆಗೆ ಇಲ್ಲಿ ಪೌರಾಣಿಕ ಕಾಲದ ಸೀತಾಕೊಳ ಕೂಡ ರಾಮ ಮಂದಿರದ ಸುತ್ತಲೂ ಕೂಡ ಇರೋದು. ಸೊ ಇದರ ವಿಶೇಷತೆ ತುಂಬಾ ಚೆನ್ನಾಗಿದೆ. ಬಟ್ ನೀವು ಆ ಬಾಲರಾಮನನ್ನ ನೋಡ್ತಾ ಇದ್ರೆ ಹಾಗೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಇದು ಇಲ್ಲಿ ಒಳಗಡೆಗೆ ಗರ್ಭಗುಡಿಯಲ್ಲಿರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದೀನಿ.